ಎಲ್ಲರಿಗೂ ನಮಸ್ಕಾರಗಳು. ಮಾತವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ವಿಚಾರಗಳನ್ನು ಹರಿಬಿಡ್ತಾ ಇರ್ತಾರೆ. ವೈದ್ಯರಲ್ಲದವರು, ವಿಜ್ಞಾನಿಗಳಲ್ಲದವರು ಸಹ ಬಹಳಷ್ಟು ವಿಚಾರಗಳನ್ನು ತಿಳಿಸ್ತಾ ಇರ್ತಾರೆ. ಜನಸಾಮಾನ್ಯರು ಅದನ್ನು ನಿಜ ಅಂತ ನಂಬಿಕೊಂಡು ಕೆಲವೊಂದು ಪ್ರಯೋಗಗಳನ್ನು ಸಹ ಮಾಡ್ತಾರೆ. ಅಂಥದ್ರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ವೈರಲ್ ಆದ ಒಂದು ವಿಚಾರ ಅಂತಂದರೆ ಅನಾನಸ್ ನೀರು ಕುಡಿದ್ರೆ ಕ್ಯಾನ್ಸರ್ ಗುಣಪಡಿಸಬಹುದು ಅನ್ನುವುದನ್ನು, ಆ ಒಂದು ವಿಚಾರವನ್ನು ಎಲ್ಲ ಕಡೆ ಜನ ಶೇರ್ ಮಾಡ್ತಾಯಿದ್ರು. ಒಂದಷ್ಟು ಕಡೆ ಪ್ರಯೋಗಗಳು ನಡೆದಿದೆ. ಕ್ಯಾನ್ಸರ್ ಬಂದಿರುವವರಿಗೆ ಅನಾನಸ್ ನೀರನ್ನು ಸತತವಾಗಿ ಕೊಡ್ತಾ ಬಂದರೆ ಕ್ಯಾನ್ಸರ್ ಗುಣ ಆಗುತ್ತೆ ಅಂತೇಳಿ. ಹಾಗಾಗಿ ಆ ಒಂದು ವಿಚಾರದಲ್ಲಿ ಒಂದು ಹೆಚ್ಚಿನ ರಿವ್ಯೂ ಆಫ್ ಲಿಟ್ರೇಚರ್ ಅಂತ ನಾವು ಏನು ಹೇಳ್ತೀವಿ, ಸಂಶೋಧನಾ ಲೇಖನಗಳನ್ನು ನಾನು ನೋಡಿದಾಗ ತಿಳಿದು ಬಂದ ವಿಚಾರ ಏನಂತಂದರೆ, ಅನಾನಸ್ ಆರೋಗ್ಯಕ್ಕೆ ಬಹಳ ಒಳ್ಳೆಯ ಒಂದು ಹಣ್ಣು. ಇದರ ಸೇವನೆ ನಮ್ಮ ದೇಹದಲ್ಲಿ ವಿಟಮಿನ್ ಸಿನ ಹೆಚ್ಚು ಬಿಡುಗಡೆ ಮಾಡುತ್ತೆ. ಅದರಲ್ಲಿ ಹೆಚ್ಚು ವಿಟಮಿನ್ ಸಿ ಇದೆ. ಜೊತೆಯಲ್ಲಿ ಮೆಗ್ನೀಷಿಯಮ್ ಸಹ ಇದರಲ್ಲಿ ಇದೆ, ಮ್ಯಾಂಗನೀಸ್ ಇದೆ. ಅದರ ಜೊತೆಗೆ ಇದರಲ್ಲಿ ಬ್ರೋಮೋಲಿನ್ ಎನ್ನುವ ಒಂದು ಬಹಳ ಪ್ರಮುಖವಾದ ಒಂದು ಕಾಂಪೌಂಡ್ ಇದೆ. ಫ್ಲೆವಿನಾಯ್ಡ್ಸ್ಗಳಿದೆ. ಅದರ ಜೊತೆಯಲ್ಲಿ ಫಿನಾಲಿಕ್ ಕಾಂಪೌಂಡ್ಸ್ಗಳು ಇವೆಲ್ಲ ಇರೋದರಿಂದ ಆರೋಗ್ಯಕ್ಕೆ ಅನಾನಸ್ಸು ತುಂಬ ಒಳ್ಳೆಯದು. ಸಪ್ಲಿಮೆಂಟ್, ಅದು ಬೇರೆ ಹಣ್ಣುಗಳ ಥರ ಇದರಲ್ಲಿರುವ ಫೈಟೋಕೆಮಿಕಲ್ಗಳು, ಅದರಲ್ಲಿ ಪ್ರಮುಖವಾಗಿ ಬ್ರೋಮೋಲಿನ್ ಏನಿದೆ, ಬ್ರೋಮೋಲಿನ್ ಇದು ತುಂಬ ಒಂದು ಆರೋಗ್ಯಕ್ಕೆ ಪೂರಕ. ಮತ್ತು ಇದರ ಬಗ್ಗೆ ಬಹಳಷ್ಟು ಸಂಶೋಧನೆಗಳು ಸಹ ಮಾಡಿದ್ದಾರೆ. ಅನಾನಸ್ನಿಂದ ಕ್ಯಾನ್ಸರನ್ನು ಗುಣಪಡಿಸಬಹುದೇ ಅನ್ನುವುದಕ್ಕೂ ಪ್ರಯೋಗಗಳು ನಡೆದಿದೆ. ಆದರೆ ಈ ಎಲ್ಲ ಪ್ರಯೋಗಗಳು ಮಾಡಿರುವುದು ಪ್ರಯೋಗಾಲಯದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಸೆಲ್ ಲೈನ್ಸ್ಗಳ ಮೇಲೆ. ಸೆಲ್ ಲೈನ್ ಅಂತ ನಾವು ಜೀವಕೋಶಗಳ ಏನಿದೆ ಅದರ ಮೇಲೆ ಮಾಡಿರುವಂಥದ್ದು. ಇನ್ ವಿಟ್ರೋ, ಹೊರಗಡೆ ಅಂದರೆ ಲ್ಯಾಬೊರೇಟರಿಯಲ್ಲಿ ಮಾಡಿರುವಂತಹ ಪ್ರಯೋಗಗಳು. ಈ ಪ್ರಯೋಗಗಳಲ್ಲಿ ಬ್ರೋಮೋಲಿನ್ ಏನಿದೆ, ಅನಾನಸ್ನಲ್ಲಿರುವಂತಹ ಬ್ರೋಮೋಲೈನ್, ಅದು ಒಂದು ಆ್ಯಂಟಿ ಕಾರ್ಸಿನೋಜನ್, ಅಂದರೆ ಕ್ಯಾನ್ಸರ್ನ ತಡೆದೋಡಿಸುವ ಶಕ್ತಿ ಅದಕ್ಕಿದೆ ಅಂತ ತಿಳಿಸಿದ್ದಾರೆ, ಅದನ್ನು ದೃಢಪಡಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬ್ರೋಮೋಲೈನ್ನ ಈ ಒಂದು ಜೀವಕೋಶಗಳ ಮೇಲೆ ಪ್ರಯೋಗ ಮಾಡಿದಾಗ ಅವರಿಗೆ ಗೊತ್ತಾಗಿರುವಂತಹ ವಿಚಾರ, ನಿಜವಾಗ್ಲೂ ಇದು ಒಂದು ಬ್ರೋಮೋಲೈನ್ ಅನ್ನೋ ಒಂದು ರಾಸಾಯನಿಕ ಏನಿದೆ ಅದು ಅನಾನಸ್ನಲ್ಲಿರುವಂತಹದ್ದು, ಅದೊಂದು ಅತ್ಯಂತ ಉತ್ಕೃಷ್ಟವಾದ ಒಂದು ರಾಸಾಯನಿಕ. ಅದಕ್ಕೆ ಕ್ಯಾನ್ಸರನ್ನು ತಡೆಯುವ ಶಕ್ತಿ ಇದೆ ಅಂತ ಗೊತ್ತಾಗಿದೆ. ಬಹಳ ಪ್ರಮುಖವಾಗಿ ಅಪೋಪ್ಟಾಸಿಸ್ ಅನ್ನುವ ಒಂದು ಪ್ರಕ್ರಿಯೆ, ದೇಹದಲ್ಲಿ ಯಾವುದೇ ಜೀವಕೋಶಗಳು, ಅದು ಕ್ಯಾನ್ಸರ್ ಜೀವಕೋಶ ಆಗ್ಬೋದು ಅಥವಾ ಅದರಲ್ಲಿ ಜೀವಕೋಶದಲ್ಲಿರುವ DNA ಮ್ಯೂಟೇಷನ್ಗಳಾದಾಗ ನಮ್ಮ ದೇಹ ಅಂತಹ ಜೀವಕೋಶಗಳನ್ನು ಗುರುತಿಸಿ ಅಂತಹ ಜೀವಕೋಶಗಳನ್ನು ದೇಹದಿಂದ ತೆಗೆದು ಹಾಕುತ್ತೆ, ಅದನ್ನು ಸಾಯಿಸುತ್ತೆ. ಅದನ್ನು ನಾವು ಇಚ್ಛಾಮರಣ ಅಥವಾ ಪ್ರೋಗ್ರಾಮ್ಡ್ ಸೆಲ್ ಡೆತ್ ಅಂತ ಕರಿತೀವಿ. ಅಂತಹ ಅಪೋಪ್ಟಾಸಿಸ್, ಆ ಪ್ರೋಸೆಸ್ನ ಅಪೋಪ್ಟಾಸಿಸ್ ಅಂತ ಕರಿತೀವಿ. ಈ ಅಪೋಪ್ಟಾಸಿಸ್ ಪಾತ್ವೇಯನ್ನು, ಬ್ಯಾಕ್ಸ್ ಎನ್ನುವ ಪ್ರೋ ಅಪೋಪ್ಟಾಟಿಕ್ ಜೀನುಗಳನ್ನು ಜಾಸ್ತಿ ಮಾಡಿ BCL2 ಆ್ಯಂಟಿ ಅಪೋಪ್ಟಾಟಿಕ್ ಜೀನುಗಳ ಒಂದು ಎಕ್ಸ್ಪ್ರೆಷನ್, ಅದನ್ನು ಪ್ರತಿಕ್ರಿಯಿಸುವ ಪ್ರಕ್ರಿಯೆಯನ್ನು ಕಡಿಮೆ ಮಾಡಿರುವುದು ಸೆಲ್ ಲೈನ್ಸ್ಗಳಲ್ಲಿ ಬ್ರೋಮೋಲಿನ್ನ ಬಳಕೆ ಮಾಡಿದಾಗ ಕಂಡುಬಂದಿದೆ. ಅದು ಒಂದು ಪರಿಣಾಮಕಾರಿಯಾದ ಅಂಶ ಅಂತ ಅನ್ಬೋದು. ಜೊತೆಯಲ್ಲಿ ಎಂಜಿಯೋಜೆನೆಸಿಸ್ ಅಂದರೆ ರಕ್ತನಾಳಗಳು ಹೆಚ್ಚಾಗುವಂಥದ್ದು, ಅದರಲ್ಲಿ ಮುಖ್ಯವಾಗಿ ಗ್ರೋತ್ ಫ್ಯಾಕ್ಟರ್ಸ್ಗಳು, VEGF, ವ್ಯಾಸ್ಕ್ಯುಲರ್ ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್ ಅಂತ ಅಂತೀವಿ, ಇನ್ಸುಲಿನ್ ಗ್ರೋತ್ ಫ್ಯಾಕ್ಟರ್, ವ್ಯಾಸ್ಕ್ಯುಲರ್ ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್, ಇವುಗಳು ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಕ್ಯಾನ್ಸರ್ ಜೀವಕೋಶಗಳಿಗೆ ಹೊಸ ಹೊಸ ರಕ್ತನಾಳಗಳು ಸೇರಿಕೊಳ್ಳೋದು, ಆ ರಕ್ತನಾಳಗಳು ಹೆಚ್ಚು ಅದನ್ನು ತಡೆಗಟ್ಟುವ ಶಕ್ತಿ, ಈ ಎಂಜಿಯೋಜೆನೆಸಿಸನ್ನು ತಗ್ಗಿಸುವ ಶಕ್ತಿ ಈ ಬ್ರೋಮೋಲಿನ್ಗಿದೆ ಎನ್ನುವುದು ಪ್ರಯೋಗಾಲಯದಲ್ಲಿ ವಿಜ್ಞಾನಿಗಳು ಖಚಿತಪಡಿಸಿದ್ದಾರೆ. ಜೊತೆಯಲ್ಲಿ ಇನ್ಫ್ಲಮೇಟರಿ ಪಾತ್ವೆ, ಕ್ಯಾನ್ಸರ್ ಉಂಟು ಮಾಡಲು ಇನ್ನೊಂದು ಇಂಡೈರೆಕ್ಟಾಗಿ ಕಾರಣ ಅಂದರೆ ಇನ್ಫ್ಲಮೇಟರಿ ಪಾತ್ವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಆಗಿರ್ಬೋದು, ಇಂಟರ್ಲ್ಯೂಕಿನ್ 6 ಆಗಿರ್ಬೋದು, ಈ NF-kB ಪಾತ್ವೆ ಅಂತ ಕರಿತೀವಿ ಅದನ್ನು ಮಾಡಿರುವುದು ಬಹಳ ಮುಖ್ಯವಾಗಿ ವಿಜ್ಞಾನಿಗಳು ಕಂಡುಹಿಡಿದಿರುವಂಥ ಸಂಗತಿ ಎನ್ನಬಹುದು. ಇದರ ಜೊತೆಯಲ್ಲಿ ಮೆಕ್ಯಾನಿಸ್ಟಿಕ್ ಟಾರ್ಗೆಟ್ ಆಫ್ ರ್ಯಾಂಪೊಮೈಸಿನ್ ಅಂತ ಒಂದು ಪಾತ್ವೆ ಇದೆ. ಆ ಪಾತ್ವೆ PI3 ಅನ್ನುವ ಒಂದು ಪಾತ್ವೆ, ಅದು ಮೆಕ್ಯಾನಿಸ್ಟಿಕ್ ಟಾರ್ಗೆಟ್ ಆಫ್ ರ್ಯಾಂಪೊಮೈಸಿನ್ ಎನ್ನುವ ಒಂದು ಪಾತ್ವೆಯನ್ನು ಆ್ಯಕ್ಟಿವೇಟ್ ಮಾಡೋದು. ಅದು ಎನರ್ಜಿನ ಸೆನ್ಸ್ ಮಾಡೋದು. ಎನರ್ಜಿ ಜಾಸ್ತಿ ಇದ್ದಾಗ ಅದು ಆ್ಯಕ್ಟಿವೇಟ್ ಆಗಿರುತ್ತೆ. ಎನರ್ಜಿ ಕಡಿಮೆ ಆದಾಗ ನಮ್ಮ ಫುಡ್ ಇಂಟೇಕ್ ಅಥವಾ ಎನರ್ಜಿ ಕಡಿಮೆ, ದೇಹದಲ್ಲಿ ಎನರ್ಜಿನ ಸೆನ್ಸ್ ಮಾಡೋದು ಕಡಿಮೆ ಆದಾಗ ಅಪೋಪ್ಟಾಸಿಸ್ ಆಗುತ್ತೆ ಅಥವಾ ಆಟೋಫೇಜಿಯನ್ನು ಉಂಟು ಮಾಡೋದು.
ಆಟೋಫೇಜಿಯ ಕೆಲಸ ಏನು ಅಂತ ಅಂದರೆ, ದೇಹದಲ್ಲಿ ಯಾವುದೋ ಒಂದು ಜೀವಕೋಶದಲ್ಲಿ ತೊಂದರೆ ಇತ್ತು ಅಂದರೆ ಅದನ್ನು ಹಾಗೆ ದೇಹನೇ ಅದನ್ನು ಒಡೆದು ಅದರಲ್ಲಿರುವ ಒಳ್ಳೆಯದನ್ನು ಬಳಸಿಕೊಂಡು ಕೆಟ್ಟದನ್ನು ನಾಶ ಮಾಡುವ ಆಟೋಫೇಜಿ. ಕ್ಯಾನ್ಸರ್ನ ನಾಶ ಮಾಡಲು ಆಟೋಫೇಜಿ, ಎಪಾಪ್ಟಾಸಿಸ್ ಈ ಎಲ್ಲ ಪ್ರಕ್ರಿಯೆಗಳು ಬಹಳ ಮುಖ್ಯವಾದುದು. ಹಾಗಾಗಿ ಅನಾನಸಲ್ಲಿರುವ ಈ ಒಂದು ಫ್ಲೆವನಾಯ್ಡ್ಸ್ಗಳು ಮತ್ತು ವಿಟಮಿನ್ಗಳು ಇವುಗಳು ಆಟೋಫೇಜಿಯನ್ನು ಹೆಚ್ಚು ಮಾಡುತ್ತೆ, MTR ಪಾತ್ವೇನ ಕಡಿಮೆ ಮಾಡುತ್ತೆ, ಜೊತೆಯಲ್ಲಿ AMPK ಪಾತ್ವೇಯನ್ನು ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತೆ. ಮತ್ತು ದೇಹದಲ್ಲಿ ಕ್ಯಾಸ್ಪೇಸಸ್ ಇವುಗಳೇನು ಮಾಡುತ್ತೆ ಅಂದರೆ ಅಪಾಪ್ಟಾಸಿಸ್ನ ಜಾಸ್ತಿ ಮಾಡೋ ಅಂಥದ್ದು. ಕೆಲವೊಂದು ಪ್ರೋಟೀನ್ಗಳು ಇವುಗಳು ಕ್ಯಾಸ್ಪೇಸ್ ಕೆಲಸ ಏನು ಅಂತಂದರೆ DNA ಚಾಪ್ ಮಾಡುತ್ತೆ. DNAಲಿರುವ ಪ್ರೋಟೀನ್ಗಳನ್ನು ನಾಶ ಮಾಡೋದ್ರಿಂದ ನಂತರ DNAಸಿಂದ DNA ಚಾಪ್ ಆಗುತ್ತೆ, ಆ ಒಂದು ಕ್ಯಾನ್ಸರ್ ಜೀವಕೋಶಗಳು ನಾಶ ಆಗೋದು. ಈ ಥರದ ಬಹಳಷ್ಟು ಪ್ರಕ್ರಿಯೆಗಳನ್ನು ಪ್ರಯೋಗಾಲಯದಲ್ಲಿ ನೋಡಿದ್ದಾರೆ. ಬ್ರೊಮೊಲಿನ್ಗೆ ಆ ಒಂದು ಶಕ್ತಿ ಇದೆ ಅಂತ. ಆದರೆ ಇದು ಪ್ರಯೋಗಾಲಯಕ್ಕೆ ಮಾತ್ರ ಸೀಮಿತವಾಗಿರೋದು. ಈ ವರದಿಯನ್ನು ನಂಬಿಕೊಂಡು ಮನುಷ್ಯ ಕ್ಯಾನ್ಸರ್ ಬಂದಿರುವಂತಹ ವ್ಯಕ್ತಿಗೆ ಅನಾನಸ್ನ ತಿಂದರೆ ಕ್ಯಾನ್ಸರ್ ಗುಣ ಆಗುತ್ತೆ ಅನ್ನೋದು ಶುದ್ಧ ಸುಳ್ಳಾಗುತ್ತೆ. ಕಾರಣ ಏನಂತಂದರೆ, ಹಣ್ಣಿನಲ್ಲಿರುವ ಈ ಒಂದು ಅನಾನಸ್ ಹಣ್ಣಿನಲ್ಲಿ ನಾವು ಏನು ಸೇವನೆ ಮಾಡ್ತೀವಿ ಬ್ರೊಮೊಲಿನ್, ಅದರ ಪ್ರಮಾಣ ತುಂಬ ಕಮ್ಮಿ ಇರುತ್ತೆ. ಆದರೆ ನಾವು ಪ್ರಯೋಗಾಲಯದಲ್ಲಿ ಬಳಸುತ್ತಿರುವ ಬ್ರೊಮೊಲೈನ್ ಡೈರೆಕ್ಟಾಗಿ ಬ್ರೊಮೊಲೈನ್ ಬಳಸ್ತಾ ಇದ್ದೀವಿ. ಯಾವ ರಾಸಾಯನಿಕ ಅನಾನಸಲ್ಲಿದೆ ಆ ರಾಸಾಯನಿಕವನ್ನು ನಾವು ಬಳಕೆ ಮಾಡ್ತೀವಿ, ಹೆಚ್ಚು ಆ ರಾಸಾಯನಿಕವನ್ನು ಬಳಕೆ ಮಾಡ್ತಾ ಇದ್ದೀವಿ. ಆದರೆ ಹಣ್ಣಿನಲ್ಲಿ ಆ ರಾಸಾಯನಿಕದ ಪ್ರಮಾಣ ಮಿಲಿಗ್ರಾಮಲ್ಲಿ ಬಹಳ ಕಡಿಮೆ ಇರೋದರಿಂದ ಆ ಥರ ನಮಗೆ ಎಫೆಕ್ಟ್ ಸಿಕ್ಕಬೇಕು ಅಂದರೆ 1 ಲಾರಿಗಟ್ಟಲೆ ನಾವು ಅನಾನಸ್ ತಿನ್ನಬೇಕಾಗುತ್ತೆ. ಹಾಗಾಗಿ ಇದು ಪ್ರಯೋಗಾಲಯಕ್ಕೆ ಮಾತ್ರ ಸೀಮಿತವಾಗಿದೆ ಹೊರತು ನಮ್ಮ ನಿತ್ಯ ಜೀವನದಲ್ಲಿ ಅದರಿಂದ ನಮಗೆ ಪ್ರೊಟೆಕ್ಷನ್ ಸಿಕ್ಕುತ್ತೆ ಅನ್ನೋದು, ಅಥವಾ ಕ್ಯಾನ್ಸರ್ ಕಾಯಿಲೆ ಬಂದಿದೆ ಅದನ್ನು ಸರಿ ಮಾಡೋದಕ್ಕೆ ಅನಾನಸ್ ನೀರು ಕುಡಿದ್ರೆ ಅನಾನಸ್ ತಿಂದರೆ ಆಗುತ್ತೆ ಅನ್ನೋದು ಶುದ್ಧ ಸುಳ್ಳು. ಅದಕ್ಕೆ ಯಾವುದೇ ರೀತಿಯ ತಿರುಳಿಲ್ಲ ಅಂತಲೇ ಹೇಳ್ಬೋದು. ಇದಲ್ಲದೆ ಬ್ರೊಮೊಲಿನ್ ಏನಾದರೂ ನಾವು ಸೇವನೆ ಮಾಡಿದಾಗ ಅದು ನಮ್ಮ ಕರುಳಿಗೆ ಹೋದಾಗ ಅಲ್ಲಿ ಕಂಪ್ಲೀಟಾಗಿ ಅದು ಡೈಜೆಸ್ಟ್ ಆಗಿಬಿಡುತ್ತೆ. ಆ ಕಿಣ್ವ ಏನಿದೆ ಅದು ಆ ರಾಸಾಯನಿಕ ಸಂಪೂರ್ಣ ನಾಶ ಆಗೋದ್ರಿಂದ ಅದು ಜೀವಕೋಶದ ಒಳಗಡೆ ಹೋಗುವ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಪ್ರಯೋಗಾಲಯದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ನೇರವಾಗಿ ಜೀವಕೋಶಗಳಿಗೆ ಅದನ್ನ ಕೊಡ್ತಾ ಇದ್ದಾರೆ. ಆದರೆ ಒಂದು ಇನ್ ವೈವೋ ಮನುಷ್ಯನ ದೇಹದಲ್ಲಿ ಆ ಥರ ಪ್ರಕ್ರಿಯೆ ಖಂಡಿತ ಸಾಧ್ಯ ಇಲ್ಲ. ಕಾರಣ ಏನಂದರೆ, ನಾವು ಸೇವಿಸುವ ಆಹಾರ ಬಾಯಿಯಿಂದ ಗಂಟಲಿನ ಮುಖಾಂತರ ನಮ್ಮ ಹೊಟ್ಟೆಗೆ ಹೋಗಿ ಅಲ್ಲಿನಿಂದ ನಮ್ಮ ಸಣ್ಣ ಕರಳು, ನಂತರ ದೊಡ್ಡ ಕರಳು, ಈ ಸಣ್ಣ ಕರಳಿನಲ್ಲಿ ಹೋಗುವ ವೇಳೆಗಾಗಲೇ ಆ ಬ್ರೊಮೊಲಿನ್ ಏನು ಅದರ ಶಕ್ತಿ ಇದೆ, ಅದರ ಸತ್ವ ಇದೆ, ಸಂಪೂರ್ಣವಾಗಿ ಹಾಳಾಗಿರುತ್ತೆ. ಹಾಗಾಗಿ ಅದು ನಂತರ ಜೀವಕೋಶಗಳಿಗೆ ಹೋಗುವ ಸಾಧ್ಯತೆ ಖಂಡಿತ ಇಲ್ಲ. ಹಾಗಾಗಿ ಬ್ರೊಮೊಲಿನ್ ಅತ್ಯಂತ ಶಕ್ತಿಶಾಲಿಯಾದ ಆ್ಯಂಟಿಕಾರ್ಸಿನೋಜನ್ ಆಗಿದ್ದರೂ ಸಹ ಅದು ಬಹಳ ಬೇಗ ಡಿನೇಚರ್ ಆಗುವುದರಿಂದ ಅದರಿಂದ ಹೆಚ್ಚಿನ ಪ್ರಯೋಜನ ನಮಗೆ ಸಿಕ್ಕೋದಿಲ್ಲ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಆದರೆ ಅನಾನಸ್ ಅಂತ ನಾವು ತಗೊಳ್ಳೋದಾದರೆ ಒಂದು ಅತ್ಯಂತ ಉತ್ಕೃಷ್ಟವಾದ ಹಣ್ಣು ಅಂತ ಅನ್ಬೋದು. ಕ್ಯಾನ್ಸರ್ ಬಂದಿರುವವರಿಗೆ ಇದರಿಂದ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ. ಆದರೆ ಕ್ಯಾನ್ಸರ್ ಬರದಿದ್ದ ಹಾಗೆ ಈ ಹಣ್ಣುಗಳನ್ನು ಸೇವನೆ ಮಾಡೋದರಿಂದ ದೇಹದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ಇವುಗಳು ದೇಹದಲ್ಲಿ ಬಿಡುಗಡೆಯಾಗುವ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ಗಳನ್ನು ನಾಶ ಮಾಡೋದರಿಂದ ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ನೀಡಲು, ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಾಗಬೇಕು ಅಂತಂದರೆ ಹಣ್ಣುಗಳ ಸೇವನೆ ಬಹಳ ಮುಖ್ಯ. ಅದರಲ್ಲೂ ಅನಾನಸ್ ಆಗಿರ್ಬೋದು, ಏಕೆಂದರೆ ವೈಟಮಿನ್ ಸಿ ಇರುತ್ತೆ ಅದರಲ್ಲಿ. ಕಿತ್ತಳೆ ಹಣ್ಣಾಗ್ಬೋದು, ನಿಂಬೆ ಹಣ್ಣಾಗಿರ್ಬೋದು, ಇದರ ಜೊತೆಗೆ ಸೀಬೆ ಹಣ್ಣು, ಇವೆಲ್ಲ ವಿಟಮಿನ್ ಸಿ ಹೆಚ್ಚಿರುವಂಥ ಹಣ್ಣುಗಳಾಗಿರೋದ್ರಿಂದ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಜಾಗೃತ ಮಾಡುತ್ತೆ. ನಮ್ಮ ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚು ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಕೆಲವೊಂದು ಈ ಆ್ಯಂಟಿ ಆಕ್ಸಿಡೆಂಟ್ ಎನ್ಸೈಮ್ಗಳಿದೆ, ಅವುಗಳ ಆ್ಯಕ್ಟಿವೇಷನ್ನು ಸಹ ಚೆನ್ನಾಗಿ ಮಾಡುತ್ತೆ. ಪ್ರಯೋಗಾಲಯದಲ್ಲಿ ಇದು ನಿಜವಾಗ್ಲೂ ಒಳ್ಳೆ ಪ್ರಾಮಿಸಿಂಗ್ ಆಗಿದೆ. ಆದರೆ ದೇಹ ಅಂತಂದಾಗ ದೇಹದಲ್ಲಿ ಯಾವುದು ಸಪ್ರೇಟಾಗಿ ನಡೆಯೋದಿಲ್ಲ. ದೇಹದಲ್ಲಿ ಎಲ್ಲದಕ್ಕೂ ಒಂದಕ್ಕೊಂದು ಕೋಆರ್ಡಿನೇಷನ್ ಇರೋದರಿಂದ ಈ ಒಂದು ಅನಾನಸ್ ಸೇವನೆ, ಅನಾನಸ್ ನೀರಿನ ಒಂದು ಕುಡಿಯೋದು, ಇವುಗಳು ಖಂಡಿತವಾಗಿಯೂ ಕ್ಯಾನ್ಸರ್ ಕ್ಯೂರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇದು ಅದರ ಜೊತೆಗೆ ಸೇವನೆ ಮಾಡೋದರಿಂದ ಅವರು ಏನೋ ಒಂದು ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಏನೋ ಒಂದು ಥೆರಪಿಲಿ ಇರ್ತಾರಲ್ಲ, ಅದರ ಜೊತೆಗೆ ಈ ಹಣ್ಣನ್ನು ಸೇವನೆ ಮಾಡೋದರಿಂದ ದೇಹಕ್ಕೆ ಒಂದಷ್ಟು ಶಕ್ತಿ ದೊರಕುತ್ತೆ. ಆರೋಗ್ಯವಂತ ವ್ಯಕ್ತಿಗಳು ಇದನ್ನು ಸೇವನೆ ಮಾಡ್ತಾ ಬಂದರೆ ಖಂಡಿತವಾಗಲೂ ರೋಗ ಪ್ರತಿರೋಧಕ ಶಕ್ತಿ ತುಂಬ ಚೆನ್ನಾಗಾಗುತ್ತೆ. ಇದರಿಂದ ಅನುಕೂಲಗಳಿದೆ.
ಇದರಿಂದ ಖಂಡಿತವಾಗ್ಲಿ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಏನೂ ಇಲ್ಲ. ಇದು ಒಂದು ಹಣ್ಣು, ಅತ್ಯಂತ ಒಂದು ಉತ್ಕೃಷ್ಟವಾದ ಹಣ್ಣು, ತಿನ್ನಬಹುದು. ಆದರೆ ಇದರಿಂದ ಕಾಯಿಲೆ ಬಂದಿರುವ ವ್ಯಕ್ತಿಗೆ ಗುಣಪಡಿಸ್ತೀವಿ ಅನ್ನೋದಿದೆಯಲ್ಲ, ಅದು ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ವೈಜ್ಞಾನಿಕತೆಯ ಅರಿವಿಲ್ಲದೆ ಈ ಥರದ ಬಹಳಷ್ಟು ಸುದ್ದಿಗಳು ಪ್ರಸಾರ ಆಗ್ತಾ ಇರುತ್ತೆ, ಅದು ವೈರಲ್ ಆಗ್ತಾ ಇರುತ್ತೆ, ಜನ ಅದನ್ನು ಶೇರ್ ಮಾಡ್ತಾ ಇರ್ತಾರೆ. ಅದನ್ನು ನಂಬಿಕೊಂಡು ಎಷ್ಟೋ ಜನ ನಿಜವಾಗ್ಲೂ ತೊಂದರೆಗೀಡಾಗೋದು. ಏಕೆ ಅಂತಂದರೆ ಇದನ್ನು ಸೇವನೆ ಮಾಡಿ ನಿಮ್ಮ ಕ್ಯಾನ್ಸರ್ ವಾಸಿಯಾಗುತ್ತೆ ಅಂತಂದರೆ ಅವರು ವೈದ್ಯರು ನೀಡಿರುವ ಔಷಧಗಳನ್ನು ನಿಲ್ಲಿಸಿ ಅನಾನಸ್ ನೀರನ್ನ ಕುಡಿತಾ ಬಂದರೆ ಖಂಡಿತವಾಗಲೂ ಕಾಯಿಲೆ ಉಲ್ಬಣಗೊಂಡು ಇನ್ನೂ ಮುಂದಿನ ಹಂತಕ್ಕೆ ಹೋಗುವ ಸಾಧ್ಯತೆ ಇರೋದರಿಂದ ದಯವಿಟ್ಟು ಇಂತಹ ಗೊತ್ತಿಲ್ಲದ ವಿಚಾರಗಳನ್ನು ಅನಾವಶ್ಯಕವಾಗಿ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವುದರ ಮೂಲಕ ಬಹಳಷ್ಟು ಜನರಿಗೆ ಇದರಿಂದ ತೊಂದರೆ ಆಗುತ್ತೆ. ಆರೋಗ್ಯವಂತರು ಸೇವನೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಆದರೆ ಕಾಯಿಲೆ ಇರುವವರು ಅವರು ಏನು ಒಂದು ಚಿಕಿತ್ಸೆ ತಗೊಂತಿದ್ದಾರೆ, ಆ ಚಿಕಿತ್ಸೆಯ ಜೊತೆಯಲ್ಲಿ ಸೇವನೆ ಮಾಡಿದ್ರೆ ಅವರ ದೇಹಕ್ಕೆ ಒಂದು ಬಲ ಸಿಕ್ಕುತ್ತೆ. ಆದರೆ ಚಿಕಿತ್ಸೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಯಾರೋ ಒಬ್ಬರು ಹೇಳಿದ್ದಾರೆ ತಡಿ ನೋಡೋಣ ಅಂತೇಳಿ ಇದನ್ನು ಏನಾದ್ರು ಪ್ರಯೋಗ ಮಾಡಿದ್ರೆ ಖಂಡಿತ ಮೊದಲ ಹಂತದಲ್ಲಿರುವ ಕ್ಯಾನ್ಸರ್ 2ನೇ ಹಂತ 3ನೇ ಹಂತಕ್ಕೆ ಹೋಗಿ ನಂತರ ಏನೂ ಮಾಡಲಾರದ ಸ್ಥಿತಿ ಉಂಟಾಗೋದ್ರಿಂದ ಆದಷ್ಟು ಇಂತಹ ವಿಚಾರ ನಮ್ಮ ದೇಹದ ಮೇಲೆ ಕೆಲವೊಂದು ಪ್ರಯೋಗಗಳ ಮಾಡಬೇಕಾದ್ರೆ, ಕೆಲವೊಂದು ಔಷಧಗಳನ್ನು ನಿಲ್ಲಿಸಬೇಕಾದ್ರೆ ವೈದ್ಯರ ಸಲಹೆ ಮೇರೆಗೆ ಮಾತ್ರ ಅದನ್ನು ಮಾಡಬೇಕು. ಯಾರೋ ಹೇಳಿದ್ದಾರೆ ತಡಿ ನಾನು ಔಷಧಗಳನ್ನು ನಿಲ್ಲಿಸ್ಬಿಡೋಣ ಅಂತ ಏನಾದರೂ ಮಾಡಿದ್ರೆ ಖಂಡಿತವಾಗಲೂ ನಮ್ಮ ದೇಹದಲ್ಲಿ ನಾವೇ ಪ್ರಯೋಗಗಳನ್ನು ಮಾಡಿಕೊಂಡ ಹಾಗಾಗುತ್ತೆ. ಹಾಗಾಗಿ ಇದು ಪ್ರಾಮಿಸಿಂಗ್ ನಿಜ. ಆದರೆ ಇದು ಎಲ್ಲಿ ಅಂತಂದರೆ ಪ್ರಯೋಗಾಲಯದಲ್ಲಿ ಜೀವಕೋಶಗಳ ಮೇಲೆ ನಡೆಸಿದ ಪ್ರಯೋಗಗಳು ಇದು ಒಳ್ಳೆಯ ಒಂದು ಪರಿಣಾಮವನ್ನು ನೀಡ್ತಾ ಇದೆ. ಆದರೆ ಹೋಲಿಸ್ಟಿಕ್ ಆಗಿ ದೇಹದ ಒಳಗಡೆ ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅಂತ ನಾವು ನೋಡೋದಾದರೆ ಖಂಡಿತವಾಗಿಯೂ ಇದರಿಂದ ಅಂತಹ ಒಂದು ಪ್ರಯೋಜನ ಏನೂ ಸಿಗ್ತಾ ಇಲ್ಲ. ಹಾಗಾಗಿ ಬೇಕಾದಷ್ಟು ರಾಸಾಯನಿಕಗಳನ್ನು ಪ್ರಯೋಗಶಾಲೆಯಲ್ಲಿ ಸಕ್ಸಸ್ ಆಗುತ್ತದು, ಆದರೆ ಮನುಷ್ಯರಿಗೆ ನೀಡಿದಾಗ ಸಕ್ಸಸ್ ಆಗೋದಿಲ್ಲ. ಕಾರಣ ಅದು ಹೊರಗಡೆ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ, ದೇಹದ ಒಳಗಡೆ ಹೋದಾಗ ಆ ರೀತಿ ಅದು ಪ್ರತಿಕ್ರಿಯಿಸೋದಿಲ್ಲ. ಹಾಗಾಗಿ ಬಹಳಷ್ಟು ಸಾವಿರಾರು ರಾಸಾಯನಿಕಗಳನ್ನು ಔಷಧಿಯಾಗಿ ಕೊಡಬಹುದಾ ಅಂತ ಸಂಶೋಧನೆಗಳು ನಡೀತಾ ಇದೆ. ಆ ಸಾವಿರಾರು ರಾಸಾಯನಿಕಗಳಲ್ಲಿ ಕೇವಲ ಒಂದು 10 ಅಥವಾ 5 ರಾಸಾಯನಿಕಗಳು ದೇಹದ ಒಳಗಡೆ ಹೋದಾಗಲೂ ಅದೇ ರೀತಿಯ ಪ್ರತಿಕ್ರಿಯೆ ನೀಡುವುದು ಸಾಧ್ಯ ಆಗಿದೆ. ಹಾಗಾಗಿ ಎಲ್ಲ ಹೊರಗಡೆ ಏನೂ ಒಂದು ರಾಸಾಯನಿಕ ಬಳಸಿ ನಾವು ಏನು ಒಳ್ಳೆಯದಾಗ್ತಿದೆ, ಕಾಯಿಲೆಗಳು ವಾಸಿಯಾಗುತ್ತೆ ಅಂದರೆ ಮನುಷ್ಯನ ದೇಹದ ಒಳಗಡೆ ಹೋದಾಗ ಅದೇ ಥರದ ಫಲಿತಾಂಶವನ್ನು ನಾವು ನೋಡೋಕ್ಕಾಗೋದಿಲ್ಲ. ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬರುವ ಎಲ್ಲ ವಿಚಾರಗಳು ಸತ್ಯವಲ್ಲ. ಅದು ಅದರ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅಲ್ಲದೇ ಇರೋಂತಹ ಜನಗಳು ನೀಡುವಂತಹ ವಿಚಾರಗಳು. ಏಕೆಂದರೆ ಕೆಲವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರದಲ್ಲಿರಬೇಕು, ತಾವು ಪ್ರಸಿದ್ಧಿ ಆಗಬೇಕು, ಹೆಸರು ಮಾಡಬೇಕು ಎನ್ನುವ ದೃಷ್ಟಿಕೋನದಿಂದ ಅರಿವಿಲ್ಲದೆ ಬಹಳಷ್ಟು ವಿಚಾರಗಳನ್ನು ಈ ಥರ ಹರಿಬಿಡ್ತಾರೆ. ಆದರೆ ಅವುಗಳನ್ನು ನಿಜ ಅಂತ ನಾವು ನಂಬಿಕೊಂಡು ಯಾರಾದರೂ ಆ ಥರ ರೋಗಿಗಳಿದ್ದರೆ ಔಷಧಿಗಳನ್ನು ನಿಲ್ಲಿಸಿ ಈ ಥರದ ಪ್ರಯೋಗಗಳನ್ನು ಮಾಡಿದ್ರೆ ಕಾಯಿಲೆ ಉಲ್ಬಣಗೊಳ್ಳುತ್ತೆ. ಇದು ಮಾರಣಾಂತಕ, ಜೀವ ಹೋಗುವ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಅನಾನಸ್ ನೀರು ಕುಡಿದರೆ ಖಂಡಿತ ಕ್ಯಾನ್ಸರ್ ವಾಸಿಯಾಗೋದಿಲ್ಲ. ಆದರೆ ಅನಾನಸ್ ಒಳ್ಳೆಯದು. ಆರೋಗ್ಯವಂತರು ಸೇವನೆ ಮಾಡ್ತಾ ಬಂದರೆ ಅವರ ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇತ್ತೀಚಿನ ದಿನದಲ್ಲಿ ಕೆಲವೊಂದು ಸಂಶೋಧನೆಗಳು ಅದರಲ್ಲಿ ನ್ಯಾನೋ ಪಾರ್ಟಿಕಲ್ ಮುಖಾಂತರ ಡ್ರಗ್ ಡೆಲಿವರಿಗಳು ಈ ಬ್ರೋಮೋಲಿನನ್ನು ಒಂದು ಔಷಧವಾಗಿ ನೀಡಬಹುದೇ ಅನ್ನುವುದರ ಮೇಲೆ ಹೆಚ್ಚಿನ ಪ್ರಯೋಗಗಳು ನಡೀತಾ ಇದೆ. ಮುಂದಿನ ಹಂತದಲ್ಲಿ ಆ ಪ್ರಯೋಗಗಳು ಪ್ರಾಮಿಸಿಂಗ್ ಆಗಿರಬಹುದು, ಒಳ್ಳೆಯ ಫಲಿತಾಂಶವನ್ನು ನೀಡಬಹುದು. ಕಾದು ನೋಡೋಣ. ನಮಸ್ಕಾರ.